ಉಪ್ಪಿನಕಾಯಿ ನೋಡಿದರೆ ಸಾಕು ಬಾಯೆಲ್ಲ ನೀರು ತುಂಬುತ್ತೆ. ಈ ಥರ ಬಾಯಿ ಚಪ್ಪರಿಸೋ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಈಗ ಇದರ ಸಿಪ್ಪೆ ಸುಲಿದು ಈ ಥರ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ತಾಯಿದ್ದೀನಿ. ಉಪ್ಪು ನೀರು ಮಾಡ್ಕೊಳ್ಳೋಕ್ಕೆ 2 ಸೌಂಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ 2 ಗ್ಲಾಸ್ ನೀರು ಹಾಕಿ ಕುದಿಯೋಕ್ಕಿಡ್ತಾಯಿದ್ದೀನಿ. ಉಪ್ಪು ನೀರು ಜಾಸ್ತಿ ಆದರೂ ಮತ್ತು ನಮಗೆ ಬೇಕಿದ್ದಷ್ಟೇ ಮಿಕ್ಸ್ ಮಾಡ್ಕೊಳ್ಬೋದು, ಉಳಿದಿದ್ದನ್ನು ಬಿಸಾಕ್ಬಿಡ್ಬೋದು ಅಥವಾ ಬೇರೆ ಉಪ್ಪಿನಕಾಯಿನೂ ಹಾಕ್ಬೋದು. ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಸೈಡೆಲ್ಲ ಉಪ್ಪು ಹಿಡಿಬೇಕು, ಅಷ್ಟರವರೆಗೂ ಕುದಿಸಬೇಕು. ಈಗ ಇದಕ್ಕೆ ಮಾವಿನಕಾಯಿ ಹೋಳುಗಳನ್ನು ಹಾಕಿ ಒಂದೇ 1 ನಿಮಿಷ ಬೇಯಿಸಿ ಉಪ್ಪು ನೀರಿಂದ ಬಗ್ಗಿಸಿ ಇಡಬೇಕು. ಈಗ ಇದಕ್ಕೆ ಬೇಕಿರೋ ಮಸಾಲೆ 1 ಟೀ ಸ್ಪೂನ್ ಸಾಸಿವೆ, ಚಟಪಟ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಮಿಕ್ಸರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸಪ್ರೇಟಾಗೇ ಹುರಿಬೇಕು ಮಸಾಲೆಗಳನ್ನು. ಈಗ 1 ಟೀ ಸ್ಪೂನ್ ಜೀರಿಗೆ, ಇದು ಹಾಗೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಇದ್ರ ನಂತರ 1/4 ಟೀ ಸ್ಪೂನ್ ಮೆಂತ್ಯ ಜಾಸ್ತಿ ಹಾಕ್ಕೊಳ್ಬಾರ್ದು, ಕಹಿ ಬರೋ ಚಾನ್ಸ್ ಇರುತ್ತೆ. ಹಾಗೂ ಸ್ವಲ್ಪ ಇಂಗು ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸರಲ್ಲಿ ಹಾಕಿ ಡ್ರೈ ಪೌಡ್ರು ಮಾಡ್ತೀನಿ. ಹಾಗೆ ಅಂದಾಜು ಒಂದು 10ರಿಂದ 15 ಒಣ ಮೆಣಸು ಚೆನ್ನಾಗಿ ಹುರಿದು ತಣ್ಣಗಾದ ಮೇಲೆ ಪುಡಿ ಮಾಡಿಕೊಂಡೆ. ಈಗ ಅದಕ್ಕೆ ನಮ್ಮ ಉಪ್ಪು ನೀರನ್ನು ಹಾಕ್ಕೊಂಡು ಪುನಃ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈಗ ಮಾವಿನ ಹೋಳುಗಳಿಗೆ ಈ ಮಿಶ್ರಣವನ್ನು ಹಾಕಿ ಉಪ್ಪು ನೀರಲ್ಲೇ ಮಿಕ್ಸರನ್ನು ತೊಳೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಅಂದಾಜಲ್ಲಿ ಉಪ್ಪು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಾಯಿ ಚಪ್ಪರಿಸೋ ಮಾವಿನಕಾಯಿಯ ಉಪ್ಪಿನಕಾಯಿ ರೆಡಿ. ಧನ್ಯವಾದಗಳು.